13 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕನ ಶವ ಪತ್ತೆಯಾಗಿರುವಂತಹ ಘಟನೆ ನಡೆದಿದೆ. ಕಗ್ಗಲಿಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬಾಲಕನ ಶವ ಪತ್ತೆಯಾಗಿದ್ದು ನಿಶ್ಚಿತ್ ಕೊಲೆಗೈದು ಸುಟ್ಟು ಹಾಕಿದ್ದಾರೆ ದುಷ್ಕರ್ಮಿಗಳು. 13 ವರ್ಷದ ನಿಶ್ಚಿತ್ನನ್ನ ಕೊಲೆಗೈದು ಸುಟ್ಟು ಹಾಕಿದ್ದಾರೆ ದುಷ್ಕರ್ಮಿಗಳು. ಬನ್ನೇರುಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ಬನ್ನೇರುಘಟ್ಟ ಪೊಲೀಸರು ಮೊನ್ನೆ ರಾತ್ರಿ ಅರಕೆರೆ ಶಾಂತಿನಿಕೇತನ ಬಡಾವಣೆಯಿಂದ ನಿಶ್ಚಿತ್ನನ್ನ ಕಿಡ್ನಾಪ್ ಮಾಡಿದ್ದು, ಟ್ಯೂಷನ್ನಿಂದ ಮನೆಗೆ ಬರುವ ವೇಳೆ ಬಾಲಕ ನಿಶ್ಚಿತ್ ಅಪಹರಣವಾಗಿದ್ದು, ನಿಶ್ಚಿತ್ ತಂದೆ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಪೋಷಕರಿಗೆ ಕಿಡ್ನಾಪರ್ಸ್ ಕರೆ ಮಾಡಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. 13 ವರ್ಷದ ಬಾಲಕರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಗ್ಗಲಿಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಶವ ಪತ್ತೆಯಾಗಿರುವಂತಹ ಘಟನೆ ನಡೆದಿದ್ದು, ನಿಶ್ಚಿತ್ 13 ವರ್ಷದ ನಿಶ್ಚಿತ್ನನ್ನ ಕೊಲೆಗೈದು ದುಷ್ಕರ್ಮಿಗಳು ಸುಟ್ಟು ಹಾಕಿರುವಂತಹ ಘಟನೆ ನಡೆದಿದೆ. ನಿಶ್ಚಿತ್ ತಂದೆ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಿದ್ದು, ಪೋಷಕರಿಗೆ ಕಿಡ್ನಾಪರ್ಸ್ ಕರೆ ಮಾಡಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಬಾಲಕ ನಿಶ್ಚಿತ್ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡೇಟು ಬಿದ್ದಿದ್ದು ಬಂಧಿಸಲಾಗಿದೆ. ಈಗಾಗಲೇ ಆರೋಪಿಗಳನ್ನ ಕೃತ್ಯ ನಡೆದ ಸ್ವಲ್ಪ ದೂರದಲ್ಲಿ ಗುಂಡು ಹಾರಿಸಿ ಬಂಧಿಸಲಾಗಿದೆ. ಗುರುಮೂರ್ತಿ, ವೇಣುಗೋಪಾಲ್ ಬಂಧಿತ ಆರೋಪಿಗಳಾಗಿದ್ದು, ಬನ್ನೇರುಘಟ್ಟ ಸಮೀಪದ ಕಗ್ಗಲಿಪುರ ರಸ್ತೆ ಬಳಿ ಇವರಿಬ್ಬರನ್ನ ಬಂಧಿಸಲಾಗಿದೆ. ಬಂಧನದ ವೇಳೆ ಲಾಂಗ್ನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಈ ಖದೀಮರು. ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿ ಪೊಲೀಸರು ವಾರ್ನ್ ಮಾಡಿದ್ರು. ಪೊಲೀಸರ ವಾರ್ನಿಂಗ್ಗೆ ಲೆಕ್ಕಿಸದೆ ಹಲ್ಲೆಗೆ ಯತ್ನಿಸಿದ್ರು. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ತಂಡದಿಂದ ಫೈರಿಂಗ್ ನಡೆಸಲಾಗಿದ್ದು, ಬಾಲಕ ನಿಶ್ಚಿತ್ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ತಂಡದಿಂದ ಫೈರಿಂಗ್ ನಡೆಸಲಾಗಿದ್ದು, ಬಾಲಕ ನಿಶ್ಚಿತ್ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಿದ್ದು, ಮೊನ್ನೆ ಸಂಜೆ ಟ್ಯೂಷನ್ ಮುಗಿಸಿಕೊಂಡು ವಾಪಸ್ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಆಗಿದ್ದ ಬಾಲಕ ಇಂದು ಅರೆಬರೆ ಬೆಂದ ಸ್ಥಿತಿಯಲ್ಲಿ ಮೃತದೇಹವಾಗಿ ಪತ್ತೆಯಾಗಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಗ್ಗಲಿಪುರ ರಸ್ತೆಯಲ್ಲಿ ನಡೆದಿದೆ. ನಿನ್ನೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಶ್ಚಿತ್ ಎಂಬ ಬಾಲಕನನ್ನ ಕಿಡ್ನಾಪ್ ಮಾಡಿ ತದನಂತರ ಕಿಡಿಗೇಡಿಗಳು 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಕಿಡ್ನಾಪರ್ಸ್ ಲೋಕೇಶ್ ಟ್ರೇಸ್ ಮಾಡಿ ಅವರನ್ನ ಪತ್ತೆ ಹಚ್ಚುವ ಕೆಲಸದಲ್ಲಿ ನಿರತರಾಗಿದ್ರು. ಇದೇ ಸಮಯದಲ್ಲಿ ಇಂದು ಸಂಜೆ ಕಗ್ಗಲಿಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ನಿಶ್ಚಿತ್ ಬಾಲಕನ ಮೃತದೇಹ ಅರೆಬರೆ ಬೆಂದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇನ್ನು ಮೊದಲಿಗೆ ಬನ್ನೇರುಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹುಳಿಮಾವು ಪೊಲೀಸ್ ಠಾಣೆಯ ಕಿಡ್ನಾಪ್ ಪ್ರಕರಣ ಆದ್ದರಿಂದ ಹುಳಿಮಾವು ಪೊಲೀಸರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಸಾಯಂಕಾಲ 7 ಗಂಟೆಗೆ ನಮ್ಮ ಬ್ಯಾಂಗ್ಳೂರು ನಗರದ ಹುಳಿಮಾವು ಪೊಲೀಸ್ ಸ್ಟೇಷನ್ ಜುರಿಡಿಕ್ಷನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಒಬ್ಬರು ಟ್ಯೂಷನ್ಗೆ ಹೋಗಿಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ದೀವಿ. ಡೀಟೇಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ. ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಎಲ್ಲಿ ಟ್ಯೂಷನ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರುವಾಗ ಟ್ಯೂಷನ್ಗೆ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ನಾವು ಆ ಕೇಸ್ ಎಂಕ್ವೈರಿ ಮಾಡ್ತಾಯಿದ್ವಿ. ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಮೇಲೆ ಇಲ್ಲಿ ಈ ಬನ್ನೇರುಘಟ್ಟೆಯಿಂದ ಕಗ್ಗಲಿಪುರ ಹೋಗುವ ರಸ್ತೆಯಲ್ಲಿ ಒಂದು 10 ಬಾಲಕನ ಮರ್ಡರ್ ಮಾಡಿ ಸುಟ್ಟಿದ್ದಾರಂಥ ಮಾಹಿತಿ ನಮ್ಮ ಈ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಬನ್ನೇರುಘಟ್ಟ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸ್ಟಾಫ್ ಹೋಗಿಬಿಟ್ಟು ಅಲ್ಲಿ ಸ್ಪಾಟ್ ನೋಡಿದ ನಂತರ ಮತ್ತೆ ಈ ಸಿಟಿನಲ್ಲಿ ಏನಾದರೂ ಮಿಸ್ಸಿಂಗು ಯಾರಿಂದ ಏನಾದರೂ ಘಟನೆ ಆಗಿದೆ ಅಂತ ಹೇಳಿದಾಗ ನಮಗೆ ಇಮಿಡಿಯೇಟ್ಲಿ ಗೊತ್ತಾದ ನಂತರ ಅವ್ರ ಜೊತೆ ಮಾತಾಡಿ ನಾವು ಸ್ವಲ್ಪ ಚೆಕ್ ಮಾಡಿದ್ದೀವಿ. ಅವ್ರು ಏನು ನಿನ್ನೆ ಸಾಯಂಕಾಲ ಹೋಗೋ ಸಮಯದಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಿ ಆ ಫೋಟೋ ತೆಗೆಸ್ಕೊಂಡು ಕನ್ಫರ್ಮ್ ಮಾಡಿದ್ದೀವಿ. ಅದೇ ಬಾಲಕನ ಮರ್ಡರ್ ಮಾಡಿದ್ದು ಗೊತ್ತಾದ ಮೇಲೆ ನಾವು ನಮ್ಮ DCP, ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಸ್ಟಾಫು ನಾವೆಲ್ಲ ಇಲ್ಲಿ ಬಂದುಬಿಟ್ಟು ಈಗ ಪ್ರೊಸೀಜರ್ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಯಾರು ಇದರಲ್ಲಿ ಕಿಡ್ನ್ಯಾಪ್ ಮಾಡಿ ಆನಂತರ ಈಗ ಈ ಘಟನೆ ಆದ ನಂತರ ಇದು ಕಿಡ್ನ್ಯಾಪ್ ಮಾಡಿದ ಘಟನೆ ಅಂತ ಗೊತ್ತಾಗಿತ್ತು. ಈ ಕಿಡ್ನ್ಯಾಪ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಏನು ಮರ್ಡರ್ ಮಾಡಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಸೊ ಈಗ ಅವರ ಪೇರೆಂಟ್ಸ್ ಯಾಕಂದರೆ ಈ ಶಾಕಲ್ಲಿ ಇದ್ದಾರೆ, ಅವರಿಗೆ ಏನೋ ಸ್ವಲ್ಪ ಡೀಟೇಲ್ಸ್ ಆಗಿ ಅವ್ರ ಕಡೆಯಿಂದ ತೊಗೊಳ್ತೀವಿ. ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಮಗೆ ನಿನ್ನೆಯಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಇದೆ. ಒಂದು ಸಾರಿ ಇನ್ವೆಸ್ಟಿಗೇಷನ್ ಸ್ವಲ್ಪ ಇದಾದ ನಂತರ
ಅಕ್ಯೂಸ್ಡು ನಾವು ಒಂದ್ಸರಿ ಅರೆಸ್ಟ್ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 2 ದಿವಸದ ಹಿಂದೆ ಒಂದು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು. 13 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿದ್ದಂತಹ ಬಾಲಕರನ್ನು ಕಿಡ್ನಾಪ್ ಆಗಿದೆ ಅಂತಹ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿರುವಂಥದ್ದು. ನಿನ್ನೆ ಸಂಜೆ ಆತನ ಮೃತದೇಹ ಬನ್ನರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಬೆಟ್ಟದ ಮೇಲೆ ಸಿಕ್ಕಿರುವಂಥದ್ದು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸುವಂಥ ಕೆಲಸದಲ್ಲಿ ಹುಳಿಮಾವು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿಸೋದಕ್ಕಿಂತ ಮುಂಚೆ ಅವರ ಮೇಲೆ ಫೈರ್ ಕೂಡ ಆಗಿದೆ. ನಾನೀಗ ಫೈರ್ ಆಗಿರುವಂಥ ಸ್ಥಳದಲ್ಲಿದ್ದೀನಿ, ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಬನ್ನರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಬರುವಂತಹ ಒಂದು ಪ್ರದೇಶ. ಅದೇ ಕಗ್ಲಿಪುರ ಮುಖ್ಯ ರಸ್ತೆಯಿಂದ ಶಾನುಭೋಗನಹಳ್ಳಿಗೆ ಅಂತ ಹೋಗುವಂಥ ರಸ್ತೆ. ಇಲ್ಲಿ ನಿಮ್ಮ ದೃಶ್ಯಗಳಲ್ಲಿ ಏನು ಕಾಣಿಸ್ತಿದೆ, ಈಗಾಗಲೇ ಪೊಲೀಸರು ಬಂದು ಈ ರಸ್ತೆಯಲ್ಲೇ ಹೋಗ್ತಿದ್ದಂತಹ ಅಂದರೆ ತಡರಾತ್ರಿ ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡ್ತಿದ್ದಂತಹ ಇಬ್ಬರು ಆರೋಪಿಗಳೇನಿದ್ದಾರೆ ಗುರುಮೂರ್ತಿ ಮತ್ತು ಗೋಪಾಲ್ ಸ್ವಾಮಿ ಅನ್ನೋರ ಮೇಲೆ ಪೊಲೀಸರು 6 ಸುತ್ತು ಗುಂಡುಗಳನ್ನು ಪ್ರಯೋಗ ಮಾಡಿರೋದು. ಬೈಕ್ ಇಲ್ಲಿ ನಿಮ್ಗೆ ದೃಶ್ಯಗಳಲ್ಲಿ ಕಾಣಿಸ್ತಿದೆ. ಇನ್ನು ಆ ಬೈಕ್ ಓಡಿಸ್ತಿರ್ಬೇಕಾದ್ರೆ ಬೈಕಲ್ಲಿ ಬಂದಂತಹ ಅವರನ್ನು ಚೇಸ್ ಮಾಡ್ಕೊ ಬರ್ತಾರೆ. ನಿಖರ ಮಾಹಿತಿ ಮೇಲೆ ಏನು 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ ನಿಶ್ಚಿತನ ಕಿಡ್ನಾಪ್ ಮಾಡಿ. ಅದನ್ನು ಟ್ರೇಸ್ ಮಾಡಿದಾಗ ಅದರಲ್ಲಿ ಒಬ್ಬ ಆರೋಪಿ ಇದೇ ನಿಶ್ಚಿತನ ಪೋಷಕರ ಮನೆಯಲ್ಲಿ ಸ್ಪೇರ್ ಆಗಿ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಮಾರಕಾಸ್ತ್ರಗಳ ಸಮೇತ ಅವರು ಓಡಾಡ್ತಿದ್ರು ಅನ್ನೋದಕ್ಕೆ ಅವರ ಚಪ್ಪಲಿಗಳಲ್ಲಿ ಬಿದ್ದಿರುವಂಥದ್ದು ನೋಡ್ತಿದ್ದೀರಾ. ಮತ್ತೊಂದು ಮಾರಕಾಸ್ತ್ರವನ್ನು ಸಹ ಬಳಕೆ ಮಾಡಿಕೊಂಡು ಅವರು ಕ್ಯಾರಿ ಮಾಡ್ಕೊಂಡು ಓಡಾಡ್ತಿದ್ದಾಗ ಅವರು ಸಿಕ್ಕಿರುವಂಥದ್ದು. ಮೊದಲಿಗೆ 2 ಸುತ್ತು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ, ಸರೆಂಡರ್ ಆಗೋದಕ್ಕೆ ಹೇಳ್ತಾರೆ. ಆದರೆ ಪೊಲೀಸರ ಮಾತನ್ನು ಕೇಳದೇ ಇದ್ದಾಗ ಪೊಲೀಸರ ಮೇಲೇ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸರು ಅನಿವಾರ್ಯವಾಗಿ ತಮ್ಮ ಆತ್ಮರಕ್ಷಣೆಗೋಸ್ಕರ ಫೈರ್ ಮಾಡಿದ್ದಾರೆ. ಹುಳಿಮಾವು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅರವಿಂದ್ ಅವರು ಆರೋಪಿಗಳ ಮೇಲೆ ಫೈರ್ ಮಾಡಿ ಅವರ ಕಾಲಿಗೆ ಗುಂಡು ಹೊಡೆದಿರುವಂಥದ್ದು. ಆರೋಪಿಗಳು ಕ್ಯಾರಿ ಮಾಡ್ತಿದ್ದಂತಹ ಡ್ರ್ಯಾಗನ್ ಕೂಡ ಇಲ್ಲೇ ಬಿದ್ದಿರುವಂಥದ್ದು, ದ್ವಿಚಕ್ರ ವಾಹನ ಕೂಡ ಇಲ್ಲೇ ಬಿದ್ದಿರುವಂಥದ್ದು. ಇಬ್ಬರು ಆರೋಪಿಗಳಲ್ಲಿ ಒಬ್ಬ BTM ಲೇಔಟ್ ಅನ್ನೋದು ಗೊತ್ತಾಗಿರುವಂಥದ್ದು, ಮತ್ತೊಬ್ಬ ಇಲ್ಲೇ ಏನು ಬನ್ನರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಇದೇ ರಸ್ತೆಯ ಮುಂಭಾಗದಲ್ಲಿ ಇರುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಮುಖ್ಯವಾಗಿ ಅವರು ಇಲ್ಲೇ ಅದೇನು ಪೊಲೀಸ್ ಮತ್ತೊಂದು ಡ್ರ್ಯಾಗನ್ ನಿಮಗೆ ಕಾಣಿಸ್ತಿದೆ. ಈ ಡ್ರ್ಯಾಗನ್ಗಳನ್ನ ಬಳಸ್ಕೊಂಡು ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಪೊಲೀಸರು ಆತ್ಮರಕ್ಷಣೆಗಾಗಿ ಅವರ ಮೇಲೆ ಫೈರ್ ಮಾಡುವಂಥ ಕೆಲಸ ಮಾಡಿರುವಂಥದ್ದು. ಇಬ್ಬರ ಕಾಲಿಗೂ ಏಟಾಗಿದೆ. ಈಗ ಸದ್ಯ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಚಿಕಿತ್ಸೆ ಕೊಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಮುಖ್ಯವಾಗಿ ಒಬ್ಬ ಬಾಲಕನನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಕೊಲೆ ಆದಂತಹ ಮೃತದೇಹ ಪತ್ತೆ ಆಗಿ ಕೇವಲ 24 ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಹುಳಿಮಾವು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.